ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನ ಗೆದ್ದಿರುವಂತ ಭಾರತ ಇದೀಗ 2ನೇ ಪಂದ್ಯಕ್ಕೆ ರೆಡಿಯಾಗಿದೆ. ಫಸ್ಟ್ ಮ್ಯಾಚ್ ಪ್ಲೇಯಿಂಗ್ 11 ನಿಂದ ವಿರಾಟ್ ಕೊಹ್ಲಿ ಹೊರಗೆ ಉಳಿದಿದ್ರಿಂದ ಭಾನುವಾರದ ಪಂದ್ಯದಲ್ಲಿ ಯಾರೆಲ್ಲ ಸ್ಥಾನ ಪಡ್ಕೊಳ್ಬಹುದು ಅನ್ನೋ ಕುತೂಹಲ ಕೂಡ ಇದೆ. ಅದರಲ್ಲೂ ಕೂಡ ಇಂದಿನ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಕಣಕ್ಕಿಳಿತಾರಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದ್ರೆ ಮೊದಲ ಪಂದ್ಯದಲ್ಲಿ ರಾಹುಲ್ಗೆ ಅಷ್ಟು ಈಸಿಯಾಗಿ ಚಾನ್ಸ್ ಸಿಕ್ಕಿರಲಿಲ್ಲ. ಕೋಚ್ ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ನಡುವೆ ದೊಡ್ಡ ಕದನವೇ ನಡೆದಿತ್ತು. ಒಬ್ರು ರಿಷಬ್ ಪಂತ್ ಬೇಕು ಅಂತ ಪಟ್ಟು ಹಿಡಿದ್ರೆ ಮತ್ತೊಬ್ರು ಕೆಎಲ್ ರಾಹುಲ್ ಆಡಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಹಾಗಾದ್ರೆ ಕೊನೆಗೆ ಗೆದ್ದಿದ್ಯಾರು? ರೋಹಿತ್ ಮತ್ತು ಗಂಭೀರ್ ನಡುವೆ ಏನಿದು ಕೀಪರ್ ಫೈಟ್? 2ನೇ ಪಂದ್ಯ ಆಡಲ್ವಾ ರಾಹುಲ್ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಸರಣಿ ಆರಂಭಕ್ಕೂ ಮುನ್ನ ಪ್ಲೇಯಿಂಗ್ 11 ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇತ್ತು. ಅಂತಿಮವಾಗಿ ಯಾರನ್ನೆಲ್ಲ ಕಣಕ್ಕಿಳಿಸಬೇಕು ಅಂತ ಬಿಸಿಸಿಐನಲ್ಲಿ ಚರ್ಚೆ ಕೂಡ ನಡೆದಿತ್ತು. ಅದರಲ್ಲೂ ವಿಕೆಟ್ ಕೀಪರ್ ಕೋಟಾದಲ್ಲಿ ತಂಡಕ್ಕೆ ಸೆಲೆಕ್ಟ್ ಆಗಿರುವಂತ ರಿಷಬ್ ಪಂತ್ ಮತ್ತು ಕೆಎಲ್ ರಾಹುಲ್ ನಡುವೆಯೇ ಹೆಚ್ಚಿನ ರೇಸ್ ಇತ್ತು. ಬಟ್ ಫೈನಲ್ ಆಗಿ ಕೆಎಲ್ ರಾಹುಲ್ ಅವರು ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಪಡೆದ್ರು. ಆದ್ರೆ ಕೆಎಲ್ ರಾಹುಲ್ಗೆ ಅಷ್ಟು ಸುಲಭಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಕೆಎಲ್ ಪರ ನಿಂತು ಗಟ್ಟಿಯಾಗಿ ನಿಂತು ಗೌತಮ್ ಗಂಭೀರ್ ಚಾನ್ಸ್ ಕೊಡಿಸಿದ್ದಾರೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ರಿಷಬ್ ಪಂತ್ಗಾಗಿ ಹಠಕ್ಕೆ ಬಿದ್ದರೂ ಕೂಡ ಅದನ್ನೆಲ್ಲ ಕ್ಯಾರೆ ಮಾಡದೆ ರಾಹುಲ್ ರನ್ನ ಕಣಕ್ಕಿಳಿಸುವಲ್ಲಿ ಗಂಭೀರ್ ಯಶಸ್ವಿಯಾಗಿದ್ದಾರೆ. ಆದ್ರೆ ಕೋಚ್ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ರಾಹುಲ್ ಎಡವಿದ್ರ ಅನ್ನುವಂತ ಅನುಮಾನ ಶುರುವಾಗಿದೆ. ರಾಹುಲ್ ಮತ್ತು ಪಂತ್ಗಾಗಿ ಕ್ಯಾಪ್ಟನ್ ಅಂಡ್ ಕೋಚ್ ಫೈಟ್. ಗೌತಮ್ ಗಂಭೀರ್ ಟೀಂ ಇಂಡಿಯಾ ಹೆಡ್ ಕೋಚ್ ಆದಾಗ್ಲಿಂದಲೂ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಅದರಲ್ಲೂ ಕೂಡ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಸೋತ ಮೇಲೆ ಮತ್ತಷ್ಟು ಜಾಸ್ತಿ ಆಗಿದೆ. ಇದೀಗ ಇಂಡೋ ಇಂಗ್ಲೆಂಡ್ ಸರಣಿಯಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದ ಆರಂಭಕ್ಕೂ ಮುನ್ನ ರಿಷಬ್ ಪಂತ್ ವರ್ಸಸ್ ಕೆಎಲ್ ರಾಹುಲ್ ಶುರುವಾಗಿತ್ತು. ಇಬ್ಬರಲ್ಲಿ ಯಾರನ್ನ ವಿಕೆಟ್ ಕೀಪರ್ ಆಗಿ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಕೋಚ್ ಗಂಭೀರ್ ನಡುವೆ ಜಟಾಪಟಿ ನಡೆದಿತ್ತು. ಈ ಸೆಲೆಕ್ಷನ್ ಜಟಾಪಟಿಯಲ್ಲಿ ಕೊನೆಗೆ ಗೆದ್ದಿದ್ದೇ ಗೌತಮ್ ಗಂಭೀರ್. ಕೆಎಲ್ ರಾಹುಲ್ಗೆ ಚಾನ್ಸ್ ಕೊಡಿಸಿದ್ದೇ ಗಂಭೀರ್. ನಾಗ್ಪುರದಲ್ಲಿ ಮೊದಲ ಏಕದಿನ ಪಂದ್ಯದ ಆರಂಭಕ್ಕೂ ಮುನ್ನ ರಿಷಬ್ ಪಂತ್ ಟೀಂ ಇಂಡಿಯಾ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಎನಿಸಿದ್ರು. ಕೆಎಲ್ ರಾಹುಲ್ ತಂಡದಲ್ಲಿ ಇದ್ರೂ ಕೂಡ ಕೀಪರ್ ಜವಾಬ್ದಾರಿ ಪಂತ್ಗೆ ನೀಡಲಾಗಿತ್ತು ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಅಂತಿಮವಾಗಿ ಪಂತ್ ಪ್ಲೇಯಿಂಗ್ 11 ನಿಂದ ಹೊರಗುಳಿದ್ರು. ರಾಹುಲ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದ್ರು. ಈ ನಿರ್ಧಾರದ ಹಿಂದಿನ ಸೂತ್ರಧಾರಿಯೇ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್. ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರು ಕೆಎಲ್ ರಾಹುಲ್ ಪರವಾಗಿ ನಿಂತರೆ ನಾಯಕ ರೋಹಿತ್ ಶರ್ಮಾ ರಿಷಬ್ ಪಂತ್ ಪರವಾಗಿ ನಿಂತಿದ್ರು. T20 ಮತ್ತು ಟೆಸ್ಟ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತ ಪಂತ್ರನ್ನೇ ಏಕದಿನದಲ್ಲೂ ಆಡಿಸಬೇಕು ಅನ್ನೋದು ರೋಹಿತ್ ಅವರ ವಾದವಾಗಿತ್ತು. ಆದ್ರೆ ಕಳೆದ ಏಕದಿನ ವಿಶ್ವಕಪ್ ವೇಳೆ ಹಾಗೆ ಪಂತ್ ಅಲಭ್ಯತೆಯಲ್ಲಿ ಮಿಂಚಿದ್ದಂತ ರಾಹುಲ್ ರೇ ಇಲ್ಲೂ ಕೂಡ ಆಡಬೇಕು ಅನ್ನೋದು ಗಂಭೀರ್ ಅವರ ಆಟವಾಗಿತ್ತು. ಕೊನೆಗೆ ಸೆಲೆಕ್ಷನ್ ಫೈಟ್ ನಲ್ಲಿ ಗಂಭೀರ್ ಅವರೇ ಗೆದ್ದಿದ್ದಾರೆ. ರಾಹುಲ್ಗೆ ಚಾನ್ಸ್ ಕೊಡಿಸಿದ್ದಾರೆ. ಸಿಕ್ಕಿರೋ ಚಾನ್ಸ್ ನಲ್ಲಿ ಪ್ರೂವ್ ಮಾಡಬೇಕಿದೆ ರಾಹುಲ್. ಟೀಂ ಇಂಡಿಯಾದಲ್ಲಿ ಮೊದಲಿಂದಲೂ ಕೂಡ ಕೆಎಲ್ ರಾಹುಲ್ ಕರಿಯರ್ ಹಾವು ಏಣಿಯಂತೆ ಇದೆ. ಸ್ಲಾಟ್ಗಳಲ್ಲೂ ಕೂಡ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಆದ್ರೂ ಕೂಡ ಏಕದಿನ ಫಾರ್ಮೆಟ್ ಅಂತ ಬಂದಾಗ ರಾಹುಲ್ ಬಿಸಿಸಿಐನ ಫಸ್ಟ್ ಚಾಯ್ಸ್ ಆಗಿದ್ದಾರೆ. ಈ ಹಿಂದಿನ ಶ್ರೀಲಂಕಾ ಏಕದಿನ ಸರಣಿ ವೇಳೆ ಕೂಡ ಪಂತ್ನ ಬೆಂಚ್ಗೆ ಸೀಮಿತ ಮಾಡಿ ಮೊದಲ 2 ಪಂದ್ಯಗಳಲ್ಲಿ ರಾಹುಲ್ ಹೆಗಲಿಗೆ ಕೀಪಿಂಗ್ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆದ್ರೆ 2 ಪಂದ್ಯಗಳಲ್ಲಿ ಆಡ್ಲಿಲ್ಲ ಅಂತ ಕೊನೆ ಪಂದ್ಯದಲ್ಲಿ ಬೆಂಚ್ ಕಾಯಿಸಿದ್ರು. ಪಂತ್ ಆಬ್ಸೆನ್ಸ್ ನಲ್ಲಿ ಏಷ್ಯಾ ಕಪ್ ಮತ್ತು ವಿಶ್ವಕಪ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತ ರಾಹುಲ್ಗೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ವಿಕೆಟ್ ಕೀಪರ್ ಹೊಣೆಗಾರಿಕೆಯನ್ನು ನೀಡಬಹುದು. ಆದ್ರೆ ಆ ನಂಬಿಕೆಯನ್ನ ಕೆಎಲ್ ರಾಹುಲ್ ಉಳಿಸಿಕೊಳ್ಬೇಕಿದೆ. ಅವಕಾಶ ಸಿಕ್ಕಾಗ ಆಡ್ಬೇಕಿದೆ. ಆದ್ರೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ರಾಹುಲ್ ಅದನ್ನ ಉಳಿಸಿಕೊಂಡಿಲ್ಲ. ಜಸ್ಟ್ 2 ರನ್ ಗಳಿಸಿ ನಿರಾಸೆ ಮೂಡಿಸಿದ್ರು. ಹಾಗಂತ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ತರ ಆಡಿಲ್ಲ ಅಂದ್ರೂ ಕೂಡ ಬಿಸಿಸಿಐ ರಾಹುಲ್ ರನ್ನ ಸೆಲೆಕ್ಟ್ ಮಾಡ್ತಾನೆ ಕೂರಲ್ಲ, ಬೆಂಚ್ ಕಾಯಿಸೋಕೆ ಕಳಿಸ್ತಾರೆ. ಸೊ ಸಿಕ್ಕಿರೋ ಅವಕಾಶ ಮತ್ತು ಕೋಚ್ ತನ್ನ ಮೇಲಿಟ್ಟಿರುವಂತಹ ನಂಬಿಕೆಯನ್ನ ರಾಹುಲ್ ಉಳಿಸಿಕೊಳ್ಳಲೇಬೇಕಿದೆ. ಇಲ್ಲದೇ ಇದ್ರೆ ಮುಂಬೈಕರ್ಗಳ ಲಾಬಿ ನಡುವೆ ತಂಡದಿಂದ ಮೆಲ್ಲನೆ ತೆರೆಮೆರೆಗೆ ಸರಿದ್ರು ಕೂಡ ಅಚ್ಚರಿ ಪಡಬೇಕಿಲ್ಲ. ನಮಸ್ಕಾರ.